ಹಲೋ. ಹಲೋ, ಹಾಂ ಹೇಳಿ ಹೇಳಿ ಮೇಡಮ್. ಏನೋ ಸ್ಟಾಪ್ ಮಾಡ್ಸಿ ಬಂದಿರಂತೆ. ಹೌದು ಮೇಡಮ್. ಏನಕ್ಕೆ ಬಂದಿರ ಅಂತ ಹೇಳಿ. ಹೌದು, ಇದು ಜಾಗ ಬಂದು ಇದು ಗೋಮಾಳದ ಜಾಗ ಮೇಡಮ್. ಎಲ್ಲಿದೆ ಸರ್? ಇದು ಎ ಪಿ ಎಸ್ ಇದು. ನಿಮ್ಮ ಹತ್ರ ಇದು ಎ ಪಿ ಎಸ್? ಎ ಪಿ ಎಸ್ ಅಲ್ಲ ಮೇಡಮ್ ಇದು. ನನ್ನ ಹತ್ರ ಹಾಂ, ಎಲ್ಲ ದಾಖಲಾತಿ ಇದೆ. ಏನು ದಾಖಲಾತಿ? ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ಏನು ಜಡ್ಜ್ಮೆಂಟ್ ಇದೆ? ಈಗ ನೋಡಿ ಸರ್, ನೀವು ದಾಖಲಾತಿ ಕೊಡಿ ಮೇಡಮ್, ಎತ್ಕೊಂಬರ್ರಿ ಮೇಡಮ್. ನಾನೇ ವಯಸ್ ಮಾಡಿದ್ದೀನಿ ಲ್ಯಾಂಡ್ ಗ್ರಾಬಿಂಗ್ ಇಲ್ಲಿ ರೀಸೆಂಟ್ 17ನೇ ತಾರೀಕು. ನೀವು ವಯಸ್ಸು ಮಾಡೋದಲ್ಲ, ನಾನು ಹೈಕೋರ್ಟ್ ಅಂತ. ಹಾಂ, ತಗೊಂಬರ್ರಿ ಮೇಡಮ್, ನೋಡ್ತೀನಿ. ನಾನು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಿ 2 ವರ್ಷ ಆಯ್ತು, ಇನ್ನೂ ಅದು ಕೇಸೇ ಕ್ಲಿಯರ್ ಆಗಿಲ್ಲ. ಅದು ಕೇಸ್ ಕ್ಲಿಯರ್ ಆಗಿಲ್ಲ. ನೀವು ನನ್ನ ಕೇಸ್ ಕ್ಲಿಯರ್ ಆಗ್ತಿರೋ ಬಗ್ಗೆ ಹೇಳ್ಬೇಕು. ಹಾಂ, ಈಗ ಪ್ರೆಸೆಂಟ್ ನನ್ನ ಹತ್ರ ಈ ಜಾಗ ನಮ್ದು ಅನ್ನೋದಕ್ಕೆ ಎಲ್ಲ ದಾಖಲೆ ಇದೆ. ಈಗ ಈ ಜಾಗ ನಿಮ್ದು ಅನ್ನೋದಕ್ಕೆ ದಾಖಲೆ ಇದೆ, ಕೊಡಿ. ನಮ್ದಲ್ಲ ಮೇಡಮ್, ಇದು ಗೋಮಾಳ ಸರ್ಕಾರದ ಜಾಗ, ಇದು ಸಾರ್ವಜನಿಕರ ಜಾಗ. ಇದು ನಂದು ಅಂತ ಹೇಳ್ತಾ ಇಲ್ಲ. ಟ್ರಸ್ಟ್ಗಾಗಿರೋದು ಎ ಪಿ ಎಸ್ ಟ್ರಸ್ಟ್ಗಾಗಿರೋದು 57 ಎಕರೆ. ಅದು ಎಲ್ಲಿ ಅಂತ ಇನ್ನೂ ಗುರುತೇ ಮಾಡಿದೆ. 96 ಎಕರೆ ಚಿಲ್ಲರೆ ಇರೋದು ಇದು. ನಿಮಗೆ ಅದ್ ಯಾರನ್ನ ಹೋಗಿ ಮಾತಾಡ್ಬೇಕು? ಸರ್ಕಾರ ಜಾಗ, ನೀವು ಸಾರ್ವಜನಿಕ ಹಿತಾಸಕ್ತಿ ಹೇಳ್ತಾ ಇದ್ದೀರಾ. ನೀವು ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ. ನಾನು ಅಲ್ಲಿಗೆಲ್ಲ ಹೋಗಲ್ಲ ಮೇಡಮ್, ನಾನೇ ಹೋಗಿ ನಿಮ್ದೇನಿದ್ರೆ ನೀವು ತಂದ್ಕೊಡಿ, ನಾನು ಬಿಡ್ತೀನಿ. ಇಲ್ಲ ನಾನು ಊರವ್ರನ್ನೆಲ್ಲ ಕರೆದು ನಾನು ಇಲ್ಲಿ ಹಾಕ್ಸ್ತೀನಿ, ಎಲ್ಲ ಗುಡ್ಲುಗಳು ಹಾಕೊಂತಾರೆ ಬಿಡ್ರಿ. ಅವ್ರ ನಿಮ್ಗೆ ಏನಾಗಿದೆ ಕೊಡಿ, ನಿಮ್ಗೆ ಆಗಿರೋದು ಕೊಡಿ. ಈ ಸಾರ್ವಜನಿಕರ ಆಸ್ತಿ ನಾನು ಯಾಕೆ ನಾನು ಕೊಡ್ಲಿ? ಸಾರ್ವಜನಿಕ ಆಸ್ತಿ ಅನ್ನೋದಕ್ಕೆ ನಿಮ್ಗೆ ದಾಖಲೆ ಏನಿದೆ ಹೇಳಿ? ನನ್ನ ಹತ್ರ ಇದೆಯಲ್ಲ ಇವಾಗ. ಈಗ 100 ವರ್ಷದ ದಾಖಲೆ ಇದೆಯಲ್ಲ ನನ್ನ ಹತ್ರ. ನನಗೆ ವಾಟ್ಸಪ್ ಕಳಿಸಿ, ಈಗ ನೋಡ್ತೀನಿ. ಏನ್ ಕಳಿಸ್ಬೇಕು? RTC ಕಳಿಸ್ಬೇಕಾ ಈಗ? RTC ಅಲ್ಲ, ಇದು ಗೋಮಾಳ ಜಾಗ, ಸರ್ಕಾರ ಜಾಗ ಅನ್ನೋದಕ್ಕೆ ಏನೇನ್ ದಾಖಲೆ ಇದೆ ಎಲ್ಲ ಕಳಿಸಿ. ಏನ್ ದಾಖಲೆ ಇಲ್ಲ, ಪ್ರೆಸೆಂಟ್ RTC ಕಳ್ಸಿ ತಗೊಳ್ರಿ. ಬರೀ RTC ಕಳ್ಸ್ಬಿಟ್ರೆ ಇನ್ನೇನ್ ಬೇಕು? RTC ನಾನು ತೆಗಿಸ್ತೀನಿ, ನೀವು ತೆಗಿಸ್ತೀನಿ. ನೋಡಿ, ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ನೀವು. ನಾನೇನ್ ಜಾಸ್ತಿ ಮಾತಾಡ್ತಾ ಇರೋದು ನೀವು ನೋಡಿ. ಆ ಜಾಗ ನಂದು ಅನ್ನೋದಕ್ಕೆ ನನ್ನ ಎಲ್ಲ ದಾಖಲೆ ಇದೆ. ಅದೇ ಕೊಡಿ ಮೇಡಮ್, ನಾನು ಹೋಗ್ತೀನಿ. 100 ಎಕರೆ ಜಾಗ ಇದು, ಸೋಮನಹಳ್ಳಿ ಪಂಚಾಯತಿ ಸೇರಿದಂತ ಜಾಗ. ಅದ್ರಲ್ಲಿ 57 ಎಕರೆ ಗ್ರಾಂಟ್ ಮಾಡಿದ್ದಾರೆ. ಅದ್ ಬಿಟ್ಟು ನೀವು ಒತ್ತುವರಿ ಮಾಡ್ತಾ ಇರೋದು. ಇಲ್ಲ, ನಾನು ನಿಮ್ ಜಾಗ ಒತ್ತುವರಿ ಮಾಡ್ಕೊಂಡಿಲ್ಲ, ಆಯ್ತಾ? ನಾನು ನನ್ ಜಾಗದಲ್ಲಿ ಹಾಕೊಂಡಿರೋದು. ಅದು ನೀವು ಓನರ್ ಅಲ್ಲ. ನೀವು ಮೇಡಮ್, ಫಸ್ಟ್ ಆಫ್ ಆಲ್ 57 ಎಕರೆಗೆ ಮಾತ್ರ ಓನರ್ ನೀವು. ಇನ್ನು ಬಿಟ್ಟು 33 ಎಕರೆ ನೀವು ಓನರ್ ಅಲ್ಲ. ನಮ್ಗೆ ಹೇಳ್ಬೇಡ್ರಿ, ನಾವೇ ಸ್ಥಳೀಕರು. ನೀವ್ ಯಾರೋ ನಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಮ್ಗೆ ನೀವು ಓನರ್ ಅಂತ ಹೇಳ್ಬೇಡ್ರಿ. ಸಾರ್ವಜನಿಕರು ಎಲ್ಲರೂ ಓನರ್. ಇದಕ್ಕೆ ಸರ್ಕಾರದ ಆಸ್ತಿ, ನಿಮ್ದೆಲ್ಲ ಆಸ್ತಿ ಇದು. ನಾನು ಸರ್ಕಾರದ ಆಸ್ತಿಯಲ್ಲೇ ಹಾಕೊಳ್ತಿಲ್ಲ, ನನ್ನ ಆಸ್ತಿಯಲ್ಲೇ ಮಾಡ್ತಾ ಇದ್ದೀನಿ. ಹೌದಾ? ಆಯ್ತು ಬಿಡಿ. ಈಗ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ ಅಂತ ಹೇಳಿದ್ರೆ, ಅವರು ಎಲ್ಲಾ ದಾಖಲೆ ಇಟ್ಟಿರೋದನ್ನ ಪರಿಶೀಲಿಸಿ ಕೊನೆಗೆ ಅವರು ಅದ್ರ ಮೇಲೆ ಅವ್ರಿಗೆ ಹಕ್ಕಿದ್ರೆ ಮಾತ್ರ ಬರ್ಕೊಡೋದು. ಸರಿ ಮೇಡಮ್, ಆಯ್ತು. ವಿನಾಕಾರಣ ನಾವು ಕೋರ್ಟ್ಗೆ ತಲೆ ಬಾಗ್ತೀವಿ, ಅದನ್ನ ನಾನು ಏನ್ ತಿಳ್ಕೊಬೇಕಲ್ಲ ನಾನು. ಈಗ ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇರೋದು, ನಾನು ಕೊಟ್ಟಿರೋದು ನನಗೆ ನಮ್ಮ ಯಾವ್ದು ಸತ್ರ ನ್ಯಾಯಾಲಯ ಅಥವಾ ಜಿಲ್ಲಾ ನ್ಯಾಯಾಲಯ ಅಲ್ಲ. ನಾನು ಹೇಳ್ತಾ ಇರೋದು ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತ ಆದೇಶ. ಅದು ಆಯ್ತು ಮೇಡಮ್. ಈಗ ನ್ಯಾಯಾಲಯ ಕೊಟ್ಟಿರೋ ಆದೇಶದಲ್ಲಿ ಅದ್ರಲ್ಲಿ ಹೇಳಿದೆ, ನೀವೇ ಓನರ್ ಅದು, ಆಯ್ತಾ? ನೀವು ನಿಮ್ಮ ಜಾಗವನ್ನು ನೀವೇನ್ ಬೇಕೋ ಮಾಡಿ, ಸರ್ಕಾರಕ್ಕೂ ಕೆಲವು ನಿರ್ದೇಶನವನ್ನ ಕೊಟ್ಟಿದೆ. ಈಗ ನೋಡಿ, ನೀವು ಸಾರ್ವಜನಿಕ ಹಿತಾಸಕ್ತಿಯಾಗಿ ನೀವೇನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಸಕ್ಷಮ ಪ್ರಾಧಿಕಾರಗಳಿದೆ ಅಲ್ವಾ? DC ಇದ್ದಾರೆ, ADC ಇದ್ದಾರೆ, SP ಇದ್ದಾರೆ, ಗ್ರಾಮ ಪಂಚಾಯತಿ ಇದೆ. ಅವ್ರಿಗೆ ಹೋಗಿ ನೀವು ಅರ್ಜಿ ಕೊಟ್ಟು, ಅವರು ಅತಿಕ್ರಮಣ ಮಾಡ್ತಾ ಇದಾರೆ ಅಂತ ಅವ್ರ ಹತ್ರ ನೀವು ಕೊಡಿ. ನೀವು ಬಂದು ನಮ್ಮ ಕೆಲಸವನ್ನ ನಿಲ್ಸಕ್ಕೆ ನಿಮ್ಗೆ ಯಾವ್ದೇ ಆಯ್ತು. ಇವಾಗ ಆಯ್ತು, ಹೇಳಿ. ನಿಮ್ ಮುಗಿತಲ್ಲ ಮೇಡಮ್, ನಾನು ಹೇಳಲ್ಲ ಮೇಡಮ್. ಈಗ ನೀವು ಕೊಟ್ಟಿದ್ರೆ ಆರ್ಡ್ರು, ಅದು ಇಂಗ್ಲೀಷಲ್ಲಿ ಇದೆ. ಈಗ ನಮ್ಮ ಲಾಯರ್ಗೆ ನಾನು ಅದು ಸ್ಕ್ಯಾನ್ ಮಾಡಿ ಕಳಿಸ್ತೀನಿ. ಅವರು 1 ನಿಮಿಷ ಕೇಳಿ ಹೇಳ್ತಾರೆ ಏನಂತ ಆರ್ಡ್ರ್ ಇದೆ ಅಂತ. ನಾನು ಕೇಳ್ತಾರೆ. ನಾನು ಹೇಳಿದ್ಮೇಲೆ ಅದು ನೀವು ಹೇಳಿದ್ದೆಲ್ಲ ಇದ್ದರೆ ನಾನು ಖಂಡಿತ ಹೋಯ್ತೀನಿ. ನೀವು ಹೇಳಿದ್ದೆಲ್ಲ ಇಲ್ಲ ಅಂದರೆ ನಾನೆಲ್ಲ ಜನ ಸೇರಿಸಿ 100% ಇಲ್ಲಿ ನಮ್ಮ ಲೋಕಲ್ವ್ರನ್ನ, ಅಂದರೆ ಸಾರ್ವಜನಿಕರನ್ನ, ಈ ಜಾಗಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರೂ ಸೇರಿಸಿ ನಾನು ಸ್ಟಾಪ್ ಮಾಡಿಸ್ತೀನಿ. ನೀವು ಹೇಳಿದ್ದೆಲ್ಲ ಇತ್ತು ಅಂದರೆ ನೀವೆಲ್ಲ ಹೇಳಿದ್ದೆ. ನೀವೆಲ್ಲ ಫಸ್ಟ್ ಆಫ್ ಆಲ್ ನೀವು ಹೇಳ್ತಾ ಇದ್ರಲ್ಲ ಮೇಡಮ್. ಅಲ್ಲಿ ನೋಡಿ, ನಾವೇನು ಗೊತ್ತಾ, ವಕೀಲರಾಗಿ ನಾವು ಸುಳ್ಳು ಹೇಳ್ಬೇಕಾಗಿಲ್ಲ ಮೇಡಮ್. ನಾನು ನಮ್ಮೂರಿಗೆ ಕೇಳ್ತೀನಿ, ನಮ್ಮ ಲಾಯರ್. ನಾನು ಕೇಸ್ ಹಾಕೊಂಡಿದ್ದೀನಲ್ಲ, ನಿಮ್ಗೆ ಯಾರು ಬೇಕು ನೀವು ಕೇಳ್ಕೊಳ್ಳಿ. ಕೇಳ್ಬಿಟ್ಟು ಅದನ್ನ ಮಾಡ್ತೀನಿ ಮೇಡಮ್. ಕೇಳ್ಬಿಟ್ಟು ಅದನ್ನ ಮಾಡ್ತೀನಿ ಅಂತ ಹೇಳಿ ನಾನು ನೋಡಿ, ನಿಮ್ಮ ಪರ್ಮಿಷನ್ ತಗೊಂಡು ನಾವು ಕೆಲಸ ಮಾಡ್ಬೇಕಾಗಿಲ್ಲ. ನಾವು ಅಷ್ಟೇ ಮೇಡಮ್, ನಮ್ಮ ಜಾಗಕ್ಕೆ ಬಂದು ಯಾರಿಗೋ ಕೇಳ್ಕೊಂಡು ನಾವೇ ಹೇಳ್ಬೇಕಾಗಿಲ್ಲ ಮೇಡಮ್. 1 ನಿಮಿಷ ಇರಿ. ಹಂಗಿದ್ರೆ ನಾವು ಮಾಡ್ಸಕ್ ಬಿಡೋದಿಲ್ಲ ಮೇಡಮ್, ತೊಂದರೆ ತಗೋಬೇಡ್ರಿ. ನಾವು ಇವಾಗ ಆಲ್ರೆಡಿ PDO ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಎಲ್ಲರೂ ಬರ್ಲಿ. ಯಾವನೇ ಬರ್ತಾನೋ, ಎಲ್ರು ಬರ್ಲಿ. ಆಯ್ತು ಬರ್ತಾನೆ, ಎಲ್ರು ಬರ್ಲಿ ಅಂತ. ಆಯ್ತು. ನೀವು ಕರ್ಸಿ, ಯಾರನ್ನ ಕರ್ಸ್ತೀರೋ
ಉಚ್ಚ ನ್ಯಾಯಾಲಯ ಆದೇಶ ನೀವು final ನಾವು ಮಾಡಿ ನ್ಯಾಯಾಲಯ ನೀವ್ ಹೇಳಿದೆಲ್ಲ ಇದ್ರೆ ಅಂತ ಹೇಳಿ, ಹೌದು ನೀವ್ ಹೇಳಿದೆಲ್ಲ ಇದ್ರೆ ನೋಡಿ ಅದಕ್ಕೆ ನೋಡ್ರಿ ನಾನು ಒಂದ್ ನಿಮಿಷ ಇರಿ, ಓದಕ್ಕೆ ಬಿಡ್ತಾಲ್ವಲ್ಲ ನೀವು ಫೋನೇ ಮಾತಾಡ್ತಾನೆ ಇದ್ರೆ ನಾವು ಓದ್ತೀವಿ ಬಿಡ್ರಿ. ತಗೊಳ್ಳಿ ಮೇಡಮ್, ತಗೊಳ್ಳಿ ಸರ್. ಮಾತಾಡ್ತಿಲ್ಲ, ನಾನು ಹೇಳ್ತಾ ಇರೋದು ಓದಿ ತೋರಿಸಿ ಅದು ಆಯ್ತು, ಓದಾದ್ಮೇಲೆ 5 ನಿಮಿಷ ಹೇಳ್ತಾರೆ ಎಲ್ಲ. ಓದ್ಬಿಟ್ಟು ಆದ್ಮೇಲೆ ಹೇಳ್ತೀವಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್.